ಇಲ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಲ್ಲ ವ್ಲಾಗ್ ಹಾಕ್ಬಿಡ, ಇದನ್ನೆಲ್ಲ ವ್ಲಾಗ್ ಆಗ್ತಾವಲ್ಲ. ಇದು ರಿಪೀಟ್ ಮಾಡ್ಕೊಂಡ್ಬಿಡೋಣ. ನಮ್ಮ ಮನೇಲಿ ಐರಾವತ ಬಸ್ಸಲ್ಲಿ ಹೋಗೋದಂತ ಹೇಳು. ಗಣೇಶ ಗುಂಡನೆ ಅಂತಿ. ನನ್ನ ಮಕ್ಕಳು ಒಂದೊಂದಲ್ಲ ಏನಾಯ್ತು? ಒಳಗೊಳಗೆ ಅಳುತ್ತಲೇ ಇದ್ರು ಆಸದಿರಲಿ. ಪನ್ನೀರ್ ಪಫ್ ಪನ್ನೀರೇ ಇಲ್ಲ. ಕರ್ಕೊಂಬಂದಿ, ನಮ್ಮ ಜೀವನ ಸಾಕಾಗ್ಬಿಟ್ಟೈತೆ. ತಿಂತಾರೆ ಸ್ವಲ್ಪ, ಆಮೇಲೆ ನಿಂಗೆ ಇವನು ಹಿಂಗ್ ಸಪ್ರೇಟ್ ತುಪ್ಪ ವಾಂತಿ ಬರುತ್ತೆ ಅಂತ ಅವ್ರಿಗೆ ಏನು ಹೇಳ್ತಾರೆ ನೋಡಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಗೈಸ್, ನಮ್ಮ ಡ್ರೈವರ್ಗೆ ಸ್ವಲ್ಪ ಏನೋ ನಿದ್ದೆ ಬರ್ತೈತೆ ಅಂತ ಅವರಿಗೆ ಟೀ ಕುಡಿತವ್ರೆ. ಕುಡ್ಬಿಟ್ಟು ಇವಾಗ ನಾನ್ ಸ್ಟಾಪ್ ಹೊಡಿತಾರೆ. ಗೈಸ್, 5 ಗಂಟೆ ಆಗೈತೆ, ರೀಚ್ ಆಗಿದ್ದೀವಿ ನಾವು. ಇವಾಗ SSD ಟೋಕನ್ ಕೊಡ್ತಾರೋ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೋಗ್ತಿದ್ದೀವಿ. ಬೇಬಿಗಳು AC ಹಾಕೊಂಡು ಮಲ್ಕೊಂಡವ್ರೆ. ಲೆಫ್ಟ್ ರೈಟ್ ಸ್ಟ್ರೈಟ್ ನಡಿ ಸ್ಟ್ರೈಟ್ ನಡಿ. ಇದು ಅಂತ ಹೇಳೋಣ ನಾವು. ತಿರುಪತಿ ರೀಚ್ ಆಗಿ ಚೆಕ್ ಪೋಸ್ಟ್ ಚೆಕಿಂಗ್ ನಡೀತಾ ಇದೆ ನೋಡಿ, ಚೆಕ್ ಮಾಡ್ತಾವ್ರೆ. ಬೆಟ್ಟ ಗಾಯ್ಸ್ ನೋಡಿ, ತಿರುಮಲ ಬೆಟ್ಟ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ತಿರುಮಲಕ್ಕೆ ಬಂದ್ಬಿಟ್ಟು ರೂಮ್ಸ್ ಎಲ್ಲ ನೋಡಿದ್ವಿ. ನಮ್ಮ ಸ್ಲಾಟ್ ಇರೋದು 9 ಗಂಟೆಗೆ. ಅಲ್ಲಿ ಮುಟ್ಟ ಪೋಲಿಯಲ್ಲಿದ್ದೀವಿ ಇಲ್ಲಿ. ಬಾ ಗಣೇಶ್, ಇವತ್ತು ಪಾರ್ಟಿ ಫುಲ್ಲು. ಎಷ್ಟು ವರ್ಷ ಮೇಲೆ ದುಡ್ಡು ಖರ್ಚು ಮಾಡ್ತಾನೆ. ನಮ್ಮ ಖುಷಿ ಆಗ್ತಿದೆ. ಫುಲ್ ಊಟ ಎಲ್ಲ ನೀನು ನೋಡ್ಕೊಂಡು. ಆಯ್ತು, ನೀವು ತಿನ್ನೋ ಲೆವೆಲ್ಲು ಕಮ್ಮಿ ತಿಂತೀರಾ. ನಾನು ರೈತರ ಮಗಳಿಗೆ ಕೈಯಲ್ಲಿ ತಿಂತ ರೈತ ಅನ್ನ ಕೊಡುವ ದಾತ. ಅಫಿಷಿಯಲ್ ಅವನು ನನ್ನ ಜೊತೆ ರೈತ. ಅವನು ಟೊಯೋಟಾ ಓನರು ಇವ್ರು ನೋಡಿ. ಇವರು ಸುಸ್ತಾಗೋರೆ, ನಿನ್ನೆ ನೈಟೆಲ್ಲ ಮಾತಾಡಿ. ಗೈಸ್, ಎಲ್ಲ ತಿಂದ್ರು ಇನ್ನ ತಿಂತವನೆ ಗೈಸ್ ಇವನು. ಫಸ್ಟ್ ಟೈಮ್ ಗೈಸ್ ಎಲ್ಲ ತಿಂದು ಖಾಲಿ ಮಾಡ್ತವನೆ. ಅದೆಲ್ಲೋ ಅಲ್ಲೊಂದು ಸ್ವಲ್ಪ ಬಿಟ್ಟಿದ್ಯಲ್ಲ, ಅದು ತಿನ್ನೋ. ಇಲ್ಲಿ ಅವನು ನಮಗೆ ಸ್ವಾಭಿಮಾನ ಇದೆ. ನಿನ್ ತಿನ್ಲಿ ಅಂತ ದೇವ್ರಿಗೆ ಮುಡಿ ಕೊಡಲಿಲ್ಲ ಅಂದ್ರೆ ಹುಡುಗಿ ಸಿಗಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಬೇಕು ಅಂದ್ರೆ ಕೊಡ್ತಾನೆ, ಬೇಡ ಅಂದ್ರೆ ಹುಡುಗಿ ಹೆಚ್ಚ ಕೂದಲು ಹೆಚ್ಚ. ಎಕ್ಸಾಮ್ ಇತ್ತು, ಚಿಕ್ಕ ತಿರುಪತಿಗೆ ಹೋದೆ. ಮಾರ್ನಿಂಗ್ ಇದ್ದಿದ್ದು, ಸಾಯಂಕಾಲ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಂತ ಹೇಳುದು. ಏನೋ ಬಗ್ಗೆ ಏನೋ ನೋಡ್ತಾ ಇದ್ದಾನೆ. ಗೈಸ್, ನಾವೆಲ್ಲ ಓಡಾಡ್ತಾ ಹೋಗ್ತಿದ್ದೀವಿ. ಗೋವಿಂದ ಮಾಧವ ಜಯ ಜಯ ಈ ಜಗತ್ತಿಗೆ. ನೋಡಿ ಗಾಯ್ಸ್, ಎಲ್ಲ ಮಲ್ಕೊಂಡವ್ರೆ. ಟೈಮ್ ಎಷ್ಟು? 1:20 ಆಗೈತೆ. ಇಲ್ಲಿ ನಮ್ಮ ಆಲ್ರೆಡಿ ಅಣ್ಣಕೊಂಡಾಗೋರು. ಇದು ಪಫು ಎಸ್, ದಿಸ್ ಈಸ್ ಅವರ್ ಡ್ರ್ಯಾಕುಲಾ. ಇನ್ನೊಂದು ಡ್ರ್ಯಾಕುಲಾ ಒಳಗಡೆ ಐತೆ.
ಒಳಗಡೆ ಹುಲಿ ಸ್ನಾನ ಮಾಡ್ತಾ ಇದೆ ಗೈಸ್. ಇದೇ ರೂಮ್ ನಮ್ದು ನೋಡಿ. ಇದು ಫುಲ್ಲು ಹಾಲಲ್ಲೇ ಒಂದು ಬೆಡ್ ಹಾಕ್ಬಿಟ್ಟವ್ರೆ, ಅಲ್ಲಿ ಸೋಫಾ ಇಕ್ಕವ್ರೆ, ಅಲ್ಲಿ ಕಬೋರ್ಡ್ ಕೊಟ್ಟವ್ರೆ, ಇಲ್ಲೊಂದು ಮಿರ ಇಕ್ಕವ್ರೆ, ಆ ಕಡೆ ಬಾತ್ರೂಮ್ ಇಕ್ಕವ್ರೆ, ಈ ಕಡೆ ಬಾಲ್ಕನಿ ಕೊಟ್ಟವ್ರೆ. ವೆಂಕಟರಮಣ ಸ್ವಾಮಿ ಕೊಟ್ಟಿರೋದು. ಇಷ್ಟೊಂದು ಕೂದಲು ಎಲ್ಲ ಹೋಯ್ತೆ ಬೋಡ ಗೈಸ್. ಇವಾಗ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. AC ಎದುರು ಬಫರು. ಇವಾಗ ಎಲ್ಲ ದರ್ಶನಕ್ಕೆ ಹೋಗ್ಬೇಕು ಗೈಸ್. ಫ್ರೀ ದರ್ಶನಕ್ಕೆ ಹೋಗ್ತಿದ್ದೀವಿ. ಟಿಕೆಟ್ ಇಸ್ಕೊಂಡ್ರೆ ಇರಲಿಲ್ಲ, ಎಲ್ಲ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಇವಾಗ 4 ಗಂಟೆ ಕೊಡ್ತಾರಂತೆ ಟೋಕನ್. ಚೌರ ಬಂದಂಗ್ ಏರಿಯಾದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಆರ್ಡರ್ ಮಾಡವನು, ಓಡಲೇ ಕ್ಯಾಮ್ರಾ ಬಾಬು ಟೋಪಿ ಇಲ್ಲ ನನಗೆ. ಯಾರು ತಂದಿದ್ದೀನಿ ಅನ್ನ ಒಂದ್ಸಲ ದಿನ ಕೊಟ್ಬಿಟ್ಟು ಹಿಂಗೆ 800 ರೂಪಾಯಿ ಕೊಡ್ತಾರೆ. ಬೇಕಾಗಿಲ್ಲ, ನಾತನೇ ಇದೆ. ಇನ್ನೊಂದು ಟೋಪಿ ತಗೊಂಡ್ರೆ ಪರವಾಗಿಲ್ಲ. ಗಾಯ್ಸ್ ಎಲ್ಲ ರೆಡಿ ಆದ್ರು ನೋಡಿ ಗಾಯ್ಸ್. ಹೆಂಗೋರೆ ಒಬ್ರೊಬ್ರು. My marriage is fixed. I'm ready to take the risk. ವಿಕ್ರಮ್ ಅವರು ಸ್ವಲ್ಪ ರೂಡ್ ಆಗಿದ್ದಾರೆ. ನಾವಿಲ್ಲಿ ಸ್ವಲ್ಪ ಬಾಂಡ್ಲಿ ಆಗಿದ್ದೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ತೋರಿಸ್ತಿಲ್ಲ. ಬಾಂಡ್ಲಿ ಆಗಿದ್ದೀವಿ, ಅದಕ್ಕೆ ಜಾಸ್ತಿ ತೋರಿಸ್ತಿಲ್ಲ. ಓಡ ವಿಕ್ರಮ್ ಅಂತ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನೋಡಿ ಗೈಸ್ ಎಲ್ಲ ಹೋಗ್ತಾ ಇದ್ದೀವಿ. ಫಸ್ಟ್ ಊಟ ಮಾಡ್ಕೊಂಬೋಣ, ಊಟ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋಣ. ನಡೀರ ಅದು ಪುಷ್ಪ ಮ್ಯೂಸಿಕ್ ಆಗ್ತಾನೆ. ಗೈಸ್ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎರಡನೇ ಬೋಡ ಇದು ನೋಡಿ. ಇದು ನಾನು ಲವ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಏನ್ ಮಾತಾಡ್ತಿರೋ? ನಿನ್ನೆ ಇನ್ನು 4 ಅವರ್ 5 ಅವರ್ ಡವ್ ಮಾಡ್ದ. ಹೇಳು ವಿಕ್ರಮ್ ಹೇಳು. ನಿನ್ನೆ ಇನ್ನು 4 ಅವರ್ ಮಾತಾಡಿದ್ಯಾ? ಈಗ ಅದೇನು ಮಾತಾಡ್ತೀಯಾ? ನಿನ್ನೆ ಮಾತಾಡಿದೆಲ್ಲ ಒಂದೇ ದಿನದ 4 ಅವರ್ ಮಾತಾಡ್ಬಿಟ್ಟವ್ರೆ. ಈಗ ಮತ್ತಿನ್ನ ಏನು ಮಾತಾಡ್ತಾನೆ? ಸರಿಯಾಗಿ ನಿದ್ದೆ ಮಾಡಕ್ಕೆ ಇನ್ನ ಬಾಕಿ ಇದೆ. ಮುಂದೆ ಒಂಚೂರು ಲೈನ್ ಮೂವ್ ಆಗಲಿ, ಹೊಡ್ಕೊಂಡು ಹೋಯ್ತಾ ಇರ್ತೀನಿ. ವಿಕ್ರಮ್ ಕಡೆ ಬಿಟ್ಟವ್ರೆ, ಈಗ ಹೊಡೆದ್ರೆ ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಕಾಲ್ ಮಾಡು. ಇನ್ಸ್ಟಾಗ್ರಾಮ್ ಆಯ್ತಾ ಅಲ್ಲ ಇಲ್ಲಿ? ವಾಯ್ಸೇ ಕೇಳಿಸಿಲ್ಲ ನನಗೆ, ಬೇಕಾಗಿದೆ ತುಂಬ. ರಿಯಲ್ ಆಗಿ ಲವ್ ಮಾಡಿದ್ರೆ ಅವರು ಮಾತಾಡಿಲ್ಲ ಅಂದ್ರೆ ಅವ್ರ ಮನ್ಸಿನ ಮಾತು ಕೇಳಿಸುತ್ತೆ. ಹಿಂಗೆ ಫೇಕ್ ಲವ್ ಮಾಡ್ತಾರಲ್ಲ, ಅದರಿಂದನೇ ಏನು ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಸ್ಲೋ. ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೂ ಏನು ಕೇಳಿಸ್ತಾ ಇಲ್ಲ ಅನ್ನೋದು. ಹೇಳು. ಅದು ಡವ್ 5G ನೆಟ್ವರ್ಕ್ ಐತಿ ಇಲ್ಲಿ. 2 ಅವರ್ ಗುಂಡ ರಿಫ್ಲೆಕ್ಟ್ ಹೊಡಿತೈತೆ, ತಲೆ ಹೊಡಿತೈತೆ ಅಂತವನೇ. ನೋಡಿ ಗೈಸ್, ನಮ್ಮನ್ನೆಲ್ಲ ಕೂಡಾಕ್ಬಿಟ್ಟವ್ರೆ. ಅದು ವೇಟಿಂಗ್ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ಯಾವುದಕ್ಕಂದ್ರೆ ಫ್ರೀ ದರ್ಶನಕ್ಕೆ ಬೇಕಾದ್ರೆ SSC ಟೋಕನ್ ತಗೊಬರ್ರಿ, ಇಲ್ಲ 300 ರೂಪಾಯಿ ಅದೇನೋ ಕಟ್ಬಿಟ್ಟು ಬನ್ನಿ. ಫ್ರೀ ದರ್ಶನಕ್ಕೆ ಮಾತ್ರ ಬರಕ್ಕೆ ಹೋಗ್ಬೇಡಿ. 20 ಅವರ್ 12 ಅವರ್ ಆಗೋಯ್ತು. ಇನ್ನು ಎಷ್ಟು ಅವರ್ ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ, ಮುಗಿಸ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ಬಾಸು ಹೆಂಗೆ ಕೂತವ್ರೆ, ಮೆಸೇಜ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಯಾರು ನಾವು ಹೋಗ್ತಿದ್ರೆ ಹಿಂದೆ ಬರ್ತಾರೆ ಅಷ್ಟೇ. ಏನಾರ ಆಗಲಿ ಚಿಂತೆನೇ ಇಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಗಾಯ್ಸ್ ಇವಾಗ ದರ್ಶನ ಮುಗಿಸಿ ಇವಾಗ ಬಂದಿದ್ದೀವಿ 3 ಗಂಟೆ ನಿನ್ನೆ ಮಧ್ಯಾಹ್ನ ಹೋಗಿದ್ದು ಇವಾಗ ಎಷ್ಟು 11 ಗಂಟೆಗೆ ದರ್ಶನ ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ ಅಲ್ಲಿ ಕ್ಯೂ ಅಲ್ಲೆಲ್ಲ ಎಷ್ಟು ಮಾಡಿದಾರೆ ಅಂದ್ರೆ ಹಿಂಸೆ ಕಚ್ಚುಡ ಅನ್ಸೋದು ಬಂದು ಒಂದ್ ಸ್ವಲ್ಪ ದೂರ ಲೈಟ್ ಆಗಿ ಸ್ವಲ್ಪ ದೂರ ನಾನು ಅದೇನೋ ಬಕೆಟ್ ಅನ್ಕೊಂಡ್ರೆ ಎಲ್ಲ ತಿಂದಿದ್ ಒಬ್ನೇ ಚಾವ ತಲೆ ಮೇಲೆ ಗುಬ್ರ ಎಲ್ಲ ಆಚೆ ಹೋಗ್ತಿದ್ದೀವಿ ಹೇಳೋ ಏನ್ ಹೇಳ್ತೀಯ ಇಲ್ಲಿಂದ ಒಂದ್ ಗಾಡಿ ಕರ್ಕೊಂಡು ಹೋಗ್ತಾ ಇದೀವಿ ಬೇಡ ಗಾಡಿ ಕರ್ಕೊಂಡು ಹೋಗ್ತಾ ಇದ್ ಬೇಡ ಅಂತೆ ಏನೇನೋ ಮರಿ ಹೊಡೆದಂಗೆ ಹೇಳ್ತಾರೆ ಚಲೋ ರೇ ಕರಿಯಾ ಅಷ್ಟೇ ರೋಡ್ ಗಂಟ ನಡೆಸ್ಲಿ ಅವನ್ನ ಮುಂದೆ ಹೋಗ್ಲಿ ಇನ್ನೇನು ಮತ್ತೆ ಅಲ್ಲಿ ಅಲ್ಲೇ ಹೆಂಗ್ ನಿಂತ ಕೈ ಎತ್ತಾರೆ ನೋಡೋದು ಗೊತ್ತಾಗ್ಬಿಡುತ್ತೆ ಹಂಗೆ ಬೈತಾರೆ ಅಂತ ಹಿಂಗೆ ಕೈ ಎತ್ಬಿಡ್ತಾರೆ 5 ಜನ ಹುಡುಗರು ಹೋದ್ರು ನೀವೇನು ಅಂತ ಅನ್ಕೊಂಡು ಅಲ್ಲಿ ಗಂಟೆ ಹೋಗಿ ನೋಡ್ಕೊಂಬಂದಿದ್ದೆ ಸೂಪರ್ ತಲೆನೇ ತಲೆ ಕಣೋ ನಾನು ಅಲ್ಲಿದ್ದ ಅಂಗಡಿ ಹತ್ರ ಹಾಯ್ ಭರತ್ ತಿಂದಿದ್ದು ಗಂಟೆ ಹಾಕೋಬೇಕು ಆಮೇಲೆ ನಾನು ಕೊಡು ಓಕೆ ಗಾಯ್ಸ್ ನಾವು ಏನದು ಏನು ತಿನ್ನಕ್ಕೆ ಬಂದಿದ್ವಿ ಲಾಡು ಲಾಡು ಅಲ್ಲಿ ತಿನ್ನೋದು ಇಲ್ಲಿ ಏನು ತಿನ್ನಕ್ಕೆ ಬಂದಿದ್ವಿ ಲಾಡು ಅಲ್ಲಿ ಗಣೇಶ್ ಲಾಡು ತಿನ್ನೋದು ಹೋಗಿ ಇಲ್ಲಿ ಈಗ ನೀನು ಅದನ್ನ ನೂಡಲ್ಸ್ ತಿನ್ಬೇಕು ಅಂತ ಬಂದಲ್ಲಪ್ಪ ನೂಡಲ್ಸು ಫ್ರೈಡ್ ರೈಸು ಇನ್ನು ಹೊಸದಿ ಗೈಸ್ ಹೊಸದಿ ಬಂದಾಗ ಇಲ್ಲ ಚೆನ್ನಾಗಿದೆ ನಾನು ನೂಡಲ್ಸ್ ತಿನ್ನೋದು ನೀವೇನು ತಿಂತೀರ ಚೆನ್ನಾಗಿದೆ ಗೈಸ್ ಅದಕ್ಕೆ ಇಲ್ಲೇ ತಿನ್ನಕ್ಕೆ ಬಂದಿದ್ವಿ ಇಲ್ಲ ಅಷ್ಟೇ ಅಂಗಡಿ ಪ್ರಮೋಷನ್ ರೆಡಿನಾ ಈಗ ನಮ್ಮ ಸಿಹಿ ಕೈ ಚಂದ್ರು ಟೇಸ್ಟ್ ಮಾಡ್ತಿದ್ದಾರೆ ಹೇಗಿದೆ ಬಾಂಡ್ಲಿ ಸಿಹಿ ಕೈ ಚಂದ್ರು ಅದ್ಭುತ ಕಬಾಬ್ ಮಾರಂತೆ ಪನ್ನೀರ್ ಬಟರ್ ಮಸಾಲ ಬಂದೈತೆ ಉಳಿದ್ಯಾ ಹಂಗಾರೆ ನೀಗಿದೆ ಪನ್ನೀರು ಸಿಹಿ ಕೈ ಚಂದ್ರು ಹಿಂಗಾಗಂಗಿಲ್ಲ ಅಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ಬಿಡಿ ಇವ್ರಿಗೆ ಬ್ಯಾನ್ ಮಾಡ್ಬಿಡಿ ಹಾ ಬಡ ಏಮೈಂದಿ ಅಚ್ಚನೈಂದಾ ಉಳಿದಾ ನೀನೇನು ಹೇಳಿದ್ದು ನೋಡೋದು ಬೆಣ್ಣೆ ಜಗ್ಗಲ್ಲಿ ಎತ್ತುತ್ತಾನೆ ಕರಿಯಾ ನೋಡಲಿ ಎಲ್ಲ ಹೊಡಿಬೇಕು ನೋಡಲಿ ಹಾ ಉಯ್ಕೊಬಿಡು ಯಾಕೋ ಗಂಟೆ ಉಯ್ಕೊಬಿಡು ಆಮೇಲೆ ಚಪಾತಿ ಹಾಕೋಬಿಡು ಪನ್ನೀರ್ ತರ ಇಲ್ಲ ಬಟರ್ ನಾನ್ ಬಂದೈತೆ ಪನ್ನೀರ್ ಬಟರ್ ಮಸಾಲ ಬಂದೈತೆ ಗೈಸ್ ತಿಂತವ್ರೆ ಟೇಸ್ಟ್ ಹೇಳಿ ಬಿಡಿ ಅನ್ಕೊಡೋ ಎಲ್ಲರೂ ಒಂದೊಂದು ತಿನ್ಲಿ ನಿಮ್ದೇನು ಅದು ಎರೆಹುಳ ಬಂದೈತೇನ್ರಿ ನೂಡಲ್ಸ್ ಗೈಸ್ ಅದು ನೂಡಲ್ಸ್ ನಾನು ಹೇಳಿದ್ದೆ ಬೇರೆ ಇದ್ದಿಂದ ತಗೊಳ್ಳೋ ಗೈಸ್ ಮತ್ತೆ ಒಂದು ಗೋಬಿ ರೈಸ್ ಬಂದೈತೆ ನಂದು ನನ್ನ ಮಗ ಮತ್ತೆ ಬಟರ್ ನಾನ್ ತಗೊಂಡ ತಿನ್ನೋಕ್ಕಾಗಿಲ್ಲ ಎತ್ತಿ ಕಡೆ ಹಾಕ್ಬಿಟ್ಟ ಸುಮ್ಮನೆ ಕೆಪಾಸಿಟಿ ಇಲ್ಲ ಸುಮ್ಮನೆ ಮಾಡೋದು ಆರ್ಡ್ರ್ ಮಾಡೋದು ಕೇಳೋದು ದುಡ್ಡು ಉಳಿಸ್ತೀಯ ಅಂತ ಹೇಳೋದು ವೇಸ್ಟ್ ಮಾಡ್ತೇನೆ ನಂದ್ರಲ್ಲಿ ನಾನು ತಿನ್ನಲ್ಲ ಅರ್ಧ ತೊಗೊಳ್ಳೋ ಅಂದರೆ ಇಲ್ಲ ಗೈಸ್ ಬೇಡ ನಾನು ಹೊಸದೇ ತೊಗೋತೀನಿ ಅಂತ ಹೇಳ್ತಾನೆ ಆಯಿತು ಹೊಸದೇ ನಾನೇ ಕೊಡಿಸ್ತೀನಿ ಫುಲ್ ತಿನ್ನು ಅಂದರೆ ತಿನ್ನಲ್ಲ ಅಂತೆ ಕೂತ್ಗಳಲ್ಲಿ ಮೆಣಸಿನ್ಕಾಯಿ ತಾನೆ ಮೆಣಸಿನ್ಕಾಯಿ ಚಟ ಕಾರನೇ ಇಲ್ಲ ನೋಡಿ ಗೈಸ್ ನಮ್ಮ ಡ್ರೈವರ್ ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಒಂದು ಫ್ರೈಡ್ ರೈಸ್ ಪಾರ್ಸಲ್ ತಂದಿದ್ದೀನಿ ನೋಡಿ ಗೈಸ್ ಇದು ಫುಲ್ಲು ಖಾಲಿ ಮಾಡಬೇಕು ಖಾಲಿ ಮಾಡಿಲ್ಲ ಡಬಲ್ ಪೇ ಮಾಡಬೇಕು ಆಯಿತು ಮರಿ ನೀನು ಗೋವಿಂದ ನೀವು ಹೇಳ್ಬೇಕು ಪೆದ್ದಿದೆ ಪೆದ್ದ ಅವನು ಅರ್ಶಿಂಗಲ್ಲ ಆದ್ರೆ ಅಂಗಡಿ ಕಲ್ಲ ಹಾಕ್ತಾನೆ ಇದು ನೋಡಿ ಗೈಸ್ ನನ್ನ ಫೋನಲ್ಲಿ ಚೆನ್ನಾಗಿ ಬಂದಿದೆ ಗೈಸ್ ಇದಕ್ಕಿಂತ ಗೈಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಬಂದಿದ್ದೀವಿ ಹುಡುಗಿಗೆ ಏನೋ ತಗೋಬೇಕಂತ ತಗೋತಾನೆ ಫೋಟೋ ಇಸ್ಕೊಬೇಕಣ್ಣ ಫೋಟೋ ಇಸ್ಕೋಬೇಕಂತೆ ಮನೆಗೆ ಫೋಟೋ ಒಂದು ಸ್ವಲ್ಪ ದೊಡ್ಡದು ಅಲ್ಲಿ ಅವ್ರು ಅಲ್ಲಿದ್ದಾರೆ ಏನೋ ತೊಗೊಂಬರ್ತಾರೆ ಸ್ವಲ್ಪ ಒಂದು ಫೋಟೋ ತೊಗೊಂಡವನೆ ಯಾವ ಸೈಜ್ ಅಂದ್ರೆ ಅಲ್ಲಿ ತೆಗ್ದು ತೋರಿಸ್ನಲ್ಲಿ ಎತ್ತಿರ ನೋಡಲಿಲ್ಲ ಗೊತ್ತಾ ತುಂಬ ತೊಗೊಂಬಚ್ಚಿ ಆ್ಯಪಲ್ ವಾಚ್ ಐತೆ ಇಲ್ಲ ಐತೆ ಆ್ಯಪಲ್ ಐತೆ ವಾಟ್ರ್ ಚಾರ್ಜರ್ ಕೊಡ್ತೀನಿ ಬರುತ್ತಾ
ಇದೇ ಗೊತ್ತಾ ಹೊಸ ಇದನ್ನ ತಗೊಂಡು ಬೆನ್ನಿಂದ ಹಿಡ್ಕೊಂಡಿರ ಯಾರ ಮುಂದೆ ಆದ್ರೂ ಹೊಡೆದೇ ಬಿಟ್ಟಿರ್ತಾರೆ. ಗಣೇಶ್ ಎಲ್ಲ ಶಾಪಿಂಗ್ ಮಾಡಿದ್ದಾನೆ, ಆಟ ಸಾಮಾನೆಲ್ಲ ತಗೊಂಡಿದ್ದಾನೆ. ನೆಕ್ಸ್ಟ್ ಮಕ್ಕಳಿಗೆ ನಿಮ್ಮ ಮಗ ತೋರಿಸಿ ಗಣೇಶ್. ಅವ್ರಿಗೆ ವಿಡಿಯೋ ಮಾಡಕ್ ಆಗಲ್ಲ ಅಂತ ಹಿಡ್ಕೊಳಕ್ಕೆ ಅದಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಹಿಡ್ಕೊಂಡಿದ್ದೀನಿ ನಾನು. ಏನೇನಾದ್ರು ಹೇಳೋದಿದೆ ಗಣೇಶ್? ಅಂಟಿ ಇದು ರೇಟ್ ಎಷ್ಟಿದೆ? 25,000 ಅಂದರೆ 25 ನಿಮ್ಗೆ 10,000 ಕೊಟ್ಬಿಡ್ತಾರಾ? ಹೇಳಿ ಗಣೇಶ್, ಇದಕ್ಕೆ ನಿಮ್ಮ ಅನಿಸಿಕೆ ಕಣ್ಣೆಲ್ಲ ಬ್ಲಾಸ್ಟ್ ಆಗಿದೆ ನಿಮ್ದು. ಹುಡುಗಿ ಒಂದು ಚೈನ್ ತಗೊಂಡೋಗಿ ನೋಡಿದೆ, ಯಾಕೋ ತಗೋ. ಹೌದಾ, ನಾನು ತಗೊಂಡಿಲ್ಲ ಅನ್ಕೊಂಡೆ. ತಪ್ಪು ಮಾಡೋಣ. ಇನ್ನ ಅಂಗಡಿ ಬೇಜಾನಿದೆ. ಬಾ ಗುಂಡ ಏನೋ ಅಡುಗೆ ಆಟ ಆಡ್ಬೇಕು ನಾಳೆಯಿಂದ ಅಡುಗೆ ಆಟ ಆಡಬೇಕಂತ ಅಡುಗೆ ಆಟ ಸಾಮಾನು ತಗೊಂಡು ತೋರ್ಸ ಸ್ವೀಟ್. ಅಡುಗೆ ಆಟ ಆಡ್ಬೇಕು ಅಂತೆ ಮನೆ ಹತ್ರ. ಗುಂಡ ಇಲ್ಲಿ ನನಗೆ ಅದು ಹಿಂಗೆ ಹಿಡ್ಕೊಳಕ್ ಆಗಲ್ಲ. ಹಾಕೋಣ ಹಂಗಾರೆ ಇಲ್ಲಿ ಹಿಂಗೆ ಓಕೆ. ಹಾಂ ಓಕೆ. ಪಾಪ ನನ್ಗಿಂತ ಒಳ್ಳೆ ಫ್ರೆಂಡ್ ಅಂದ್ರೆ ಇವರೆಲ್ಲ. ನಂಗೇನು ಹಿಡ್ಕೊಳಕ್ ಕೊಟ್ಟಿಲ್ಲ. ನನಗೆ ಮಾತ್ರ ಕೊಟ್ಟರ್ಲಿ. ಇಲ್ಲಿ ಗಣೇಶ ಮತ್ತೆ ಬರತಾ ಇದಾರೆ ನೋಡಿ. ಯಾರತ್ರ ಆನ್ಲೈನಲ್ಲೂ ಇಲ್ವಾ? ದುಡ್ಡು ಇಲ್ವಾ? ಮತ್ತೇನಾದ್ರೂ ಮಾಡೋ ಬೀದಿಗೆ ಹೋಗಿ ನಂಗೆ ಏನಾಗಬೇಕು. 600 ರೂಪಾಯಿ ಫೋನ್ ಪೇ ತಾನೇ ಮಾಡ್ತೇನೆ ಬಿಡು. ಲೋ ಹಾಸಿಗೆ ಕೊಡು. ಬರಲಿ ಸ್ನಾನ ಆಗೋಯ್ತು ಸೋಪಲ್ಲಿ.